ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಜುಲೈ 20ರಿಂದ 26ರವರೆಗಿನ ಕುಂಭರಾಶಿಯ ಭವಿಷ್ಯದ ನೀಲನಕ್ಷೆಯನ್ನು ಬಿಚ್ಚಿಡುವ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಮೂಲ ಮಾಹಿತಿಯ ಪ್ರಕಾರ ಶನಿದೇವರ ನಿರಂತರ ಕೃಪೆ ಈ ವಾರ ಏನೆಲ್ಲ ಚಮತ್ಕಾರ ಮಾಡಲಿದೆ ಅಂತ ನೋಡೋಣ ಬನ್ನಿ. ನಾವಿಂದು ಆಳವಾಗಿ ನೋಡಲಿದ್ದೇವೆ. ತಡ ಮಾಡೋದು ಬೇಡ ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋಣ ಬನ್ನಿ. ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 6 ವಿಚಾರಗಳನ್ನು ಕವರ್ ಮಾಡಲಿದ್ದೇನೆ. ಕುಂಭರಾಶಿಯವರಿಗೆ ಈ ವಾರದ ಮಹತ್ವ ವೃತ್ತಿ, ವ್ಯಾಪಾರ, ಕುಟುಂಬ, ಪ್ರೀತಿ, ಆರೋಗ್ಯ, ಆಮೇಲೆ ಕೆಲವೊಂದು ಪ್ರಮುಖ ಎಚ್ಚರಿಕೆಗಳು ಹಾಗೂ ಕೊನೆಯದಾಗಿ ಸರಳ ಪರಿಹಾರಗಳು. ಇಷ್ಟೆಲ್ಲ ಅಂಶಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇ ವಿಭಾಗ, ಕುಂಭರಾಶಿಯ ಪಾಲಿಗೆ ಈ ವಾರದ ಮಹತ್ವ. ಈ ನಿರ್ದಿಷ್ಟ ಸಮಯ ಕೇವಲ ಒಂದು ಸಾಮಾನ್ಯ ವಾರವಂತೂ ಖಂಡಿತ ಅಲ್ಲ ಅಂತ ಮೂಲ ಮಾಹಿತಿ ಸ್ಪಷ್ಟಪಡಿಸುತ್ತಾ ಇದೆ. ಇಲ್ಲಿ ಅತಿ ಆಸಕ್ತಿದಾಯಕ ಅಂಶ ಏನಂದರೆ, ಈ ವಾರ ನಡೆಯುವ ಒಂದು ಸಣ್ಣ ಘಟನೆ. ಹೌದು, ಕೇವಲ ಒಂದು ಸಣ್ಣ ಘಟನೆ ಮುಂದಿನ ಹಲವು ತಿಂಗಳ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಊಹಿಸಿ, ಈಗ ನೋಡೋಣ. ಅಂದರೆ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ದೀರ್ಘಕಾಲದವರೆಗೆ ಎಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಮಾಡಲಿದೆಯೇ. ಶನಿದೇವರ ನಿಧಾನವಾದ ಆದರೆ ದೃಢವಾದ ಪ್ರಭಾವದಿಂದ ಏನಾಗುತ್ತೆ ಗೊತ್ತಾ, ಬಹುಕಾಲದಿಂದ ನೀವು ಒತ್ತಡಕೊಂಡಿದ್ದ ಕನಸುಗಳು, ಹೊತ್ತಿಕೊಂಡಿದ್ದ ಕನಸುಗಳು ಈಗ ಒಂದು ಸ್ಪಷ್ಟ ರೂಪ ಪಡಿತಾ ಇದೆ. ಅಡಗಿದ್ದ ಕೆಲವು ಸತ್ಯಗಳು ಬೆಳಕಿಗೆ ಬರಲಿದೆ. ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿದೆ. ಜೊತೆಗೆ ಈ ಹಿಂದಿನ ಅಡೆತಡೆಗಳೆಲ್ಲ ನಿವಾರಣೆ ಆಗಲಿದೆ ಅಂತ ವಿಶೇಷ ವಿಶ್ಲೇಷಣೆ ಹೇಳ್ತಿದೆ. ಒಟ್ಟಿನಲ್ಲಿ ಹೇಳೋದಾದರೆ, ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಮರಳಿ ಬಂದು ಮತ್ತೆ ಎದ್ದು ನಿಲ್ಲೋಕೆ ಬೇಕಾದ ಶಕ್ತಿ ಸಿಗುವ ಅದ್ಭುತ ಸಮಯವಿದು. ಸರಿ, ಈಗ 2ನೇ ವಿಭಾಗಕ್ಕೆ ಹೋಗೋಣ. ವೃತ್ತಿ, ವ್ಯಾಪಾರ ಮತ್ತು ಹಣಕಾಸು. ಭೌತಿಕ ಪ್ರಪಂಚದಲ್ಲಿ ಈ ವಾರ ಏನೆಲ್ಲ ಬದಲಾವಣೆ ತರಲಿದೆ ಅಂತ ನೋಡೋಣ ಬನ್ನಿ. ಉದ್ಯೋಗದಲ್ಲಿರೋರಿಗೆ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಅಯ್ಯೋ ಇದೇನಪ್ಪ ಅಂತ ಆರಂಭದಲ್ಲಿ ಸ್ವಲ್ಪ ಭಾರ ಅನಿಸಿದ್ರು, ಭವಿಷ್ಯದಲ್ಲಿ ಇದು ನಿಮಗೆ ದೊಡ್ಡ ಗೌರವ ತಂದುಕೊಡುತ್ತೆ. ಯಾಕಂತಂದರೆ ನಿಮ್ಮ ಮೌನವಾದ ಶ್ರಮವನ್ನು ಮೇಲಧಿಕಾರಿಗಳು ಖಂಡಿತ ಗಮನಿಸುತ್ತಾ ಇದ್ದಾರೆ. ಇನ್ನೂ ಹೊಸ ಕೆಲಸ ಹುಡುಕುತ್ತಾ ಇರೋರಿಗಂತೂ ಸಿಹಿ ಸುದ್ದಿ ಕಾದಿದೆ. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಅಸ್ತ್ರ. ಹಣಕಾಸಿನ ವಿಚಾರಕ್ಕೆ ಬಂದರೆ, ಬರದೆ ಬಾಕಿ ಉಳಿದಿದ್ದ ಹಣ ಕೊನೆಗೂ ಕೈ ಸೇರಲಿದೆ. ಆದರೆ ಒಂದು ಸಣ್ಣ ಕಿವಿ ಮಾತು, ಖರ್ಚುಗಳು ಹೆಚ್ಚಾಗೋದ್ರಿಂದ ಅನಗತ್ಯ ವಸ್ತುಗಳನ್ನು ಖರೀದಿಸುವುದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ವ್ಯಾಪಾರಸ್ಥರಿಗೆ ಮೂಲ ಮಾಹಿತಿಯು ಒಂದು ಸ್ಪಷ್ಟ ಹಾಗೂ ಎಚ್ಚರಿಕೆಯ ಚಿತ್ರಣವನ್ನು ಕೊಡ್ತಾ ಇದೆ. ಒಂದೆಡೆ ಹಣದ ಹರಿವು ಹೆಚ್ಚಾಗಿ ಹೊಸ ಕ್ಲೈಂಟ್ ಸಿಗ್ತಾರೆ. ನಿಂತು ಹೋಗಿದ್ದ ವ್ಯಾಪಾರಗಳೆಲ್ಲ ಗರಿಗೆದರುತ್ತದೆ. ಆದರೆ ಇದೇ ಸಮಯದಲ್ಲಿ ಅತಿ ದೊಡ್ಡ ಅಪಾಯವೂ ಇದೆ. ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ಯಾರನ್ನೇ ಆಗಲಿ ಕಣ್ಣು ಮುಚ್ಚಿ ನಂಬುವ ಮುನ್ನ 2 ಬಾರಿ ಯೋಚಿಸಲೇಬೇಕು. ಆತುರದ ನಿರ್ಧಾರಗಳು ಅಪಾಯ ತರಬಹುದು. ಹಾಗಾಗಿ ಈಗ ನಿಮ್ಮ ವಿವೇಕವೇ ನಿಮ್ಮ ಅತಿ ದೊಡ್ಡ ಬಲ. ಈಗ 3ನೇ ವಿಭಾಗ, ಕುಟುಂಬ, ಪ್ರೀತಿ ಮತ್ತು ವಿದ್ಯಾರ್ಥಿಗಳು ತಮ್ಮ ಆಂತರಿಕ ವಲಯದಲ್ಲಿ, ನಮ್ಮ ಆಪ್ತರ ಜೊತೆಗಿನ ಒಡನಾಟ ಈ ವಾರ ಹೇಗಿರಲಿದೆ ಅನ್ನೋದನ್ನು ಗಮನಿಸೋಣ. ಮನೆ ವಾತಾವರಣ ಅಂತೂ ತುಂಬಾ ಉಲ್ಲಾಸದಿಂದ ಕೂಡಿರುತ್ತೆ. ಹಿರಿಯರ ಆಶೀರ್ವಾದ ಸಿಗುತ್ತೆ ಹಾಗೂ ದೂರವಾಗಿದ್ದ ಸಂಬಂಧಿಕರ ಜೊತೆ ಮತ್ತೆ ಆತ್ಮೀಯತೆ ಬೆಳೆಯುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಪ್ರೀತಿಯ ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳೋಕೆ, ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳೋಕೆ ಇದೇ ರೈಟ್ ಟೈಮ್. ದಂಪತಿಗಳಿಗೆ ನೆಮ್ಮದಿ ಹೆಚ್ಚಾದರೆ ಅವಿವಾಹಿತರಿಗೆ ಶುಭ ವಿವಾಹದ ಮಾತುಕತೆಗಳು ನಡೆಯುವ ಶುಭ ಸೂಚನೆಗಳಿವೆ. ವಿದ್ಯಾರ್ಥಿಗಳಿಗಂತೂ ಇದು ಅಕ್ಷರಶಃ ಅದ್ಭುತವಾದ ಸಮಯ. ಓದಿನಲ್ಲಿ ಏಕಾಗ್ರತೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಎಷ್ಟೇ ಟಫ್ ಸಬ್ಜೆಕ್ಟ್ ಇದ್ದರೂ ಅದು ಈಗ ಸುಲಭವಾಗಿ ತಲೆಗೆ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಿರುವವರಿಗಂತೂ ಇದು ನಿಜಕ್ಕೂ ಬಂಗಾರದಂತಹ ಕಾಲ. ಪ್ರತಿದಿನದ ಕಠಿಣ ಅಭ್ಯಾಸ ಹಾಗೂ ಗುರುವಿನ ಮಾರ್ಗದರ್ಶನವನ್ನು ಪಾಲಿಸಿದರೆ ಖಂಡಿತ ನಿರೀಕ್ಷೆಗೂ ಮೀರಿದ ಅದ್ಭುತ ರಿಸಲ್ಟ್ ಪಡೆಯಬಹುದು. 4ನೇ ವಿಭಾಗ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ದೇಹ ಮತ್ತು ಮನಸ್ಸಿನ ಕನೆಕ್ಷನ್ ಈ ವಾರ ಹೇಗಿದೆ ಅಂತ ನೋಡೋಣ. ಸಾಮಾನ್ಯವಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿಯೇ ಇರುತ್ತೆ. ಆದರೂ ಕೆಲವೊಂದು ಮುನ್ನೆಚ್ಚರಿಕೆಗಳು ಬೇಕೇ ಬೇಕು. ದೇಹದ ಆಯಾಸನೋ ಅಥವಾ ನಿದ್ದೆಗಿಡೋದನ್ನು ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಟೈಮ್ಗೆ ಸರಿಯಾಗಿ ಊಟ ಮಾಡೋದು, ಚೆನ್ನಾಗಿ ನೀರು ಕುಡಿಯೋದು ಬಹಳ ಮುಖ್ಯ. ಇದೇ ಟೈಮಲ್ಲಿ ನಿಮ್ಮ ಒಳಮನಸ್ಸು ದೇವರ ಕಡೆಗೆ, ಆಧ್ಯಾತ್ಮದ ಕಡೆಗೆ ಹೆಚ್ಚು
ವಾಲುವುದನ್ನು ನೀವು ಗಮನಿಸಬಹುದು. ಬೆಳಗಿನ ಪ್ರಾರ್ಥನೆಗಳು ನಿಮ್ಮ ಮನಸ್ಸಿಗೆ ಎಲ್ಲಿಲ್ಲದ ಸ್ಪಷ್ಟತೆಯನ್ನು ಕೊಟ್ಟು ಅಡೆತಡೆಗಳನ್ನು ನಿಧಾನವಾಗಿ ಕರಗಿಸುತ್ತದೆ ಅಂತ ಮೂಲ ಮಾಹಿತಿ ಹೇಳ್ತಿದೆ. ಮೂಲ ಮಾಹಿತಿಯಲ್ಲಿರುವ ಈ ಒಂದು ಸುಂದರವಾದ ವಾಕ್ಯವನ್ನು ಗಮನಿಸಿ. ಮನಸ್ಸಿನ ಶಾಂತಿಯೇ ಈ ವಾರ ನಿಮ್ಮ ಆರೋಗ್ಯದ ನಿಜವಾದ ಔಷಧ. ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಇದು ಈ ವಾರದ ಹೆಲ್ತ್ ಫಿಲಾಸಫಿಯನ್ನೇ ಬಹಳ ಸುಂದರವಾಗಿ ಸಾರಾಂಶಗೊಳಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾನಸಿಕ ನೆಮ್ಮದಿಗೆ ಪ್ರಥಮ ಆದ್ಯತೆ ನೀಡಬೇಕು ಅನ್ನೋದೇ ಇದರ ಸ್ಪಷ್ಟಾರ್ಥ. 5ನೇ ವಿಭಾಗ ಪ್ರಮುಖ ಎಚ್ಚರಿಕೆ ಮತ್ತು ಅದೃಷ್ಟ. ಯಾವುದೇ ವಿಶ್ಲೇಷಣೆ ತಗೊಂಡ್ರೂ ಅದರಲ್ಲಿ ಕೆಲವೊಂದು ಎಚ್ಚರಿಕೆಗಳು ಇದ್ದೇ ಇರುತ್ತೆ ಅಲ್ವಾ? ಅವೇನು ಅಂತ ನೋಡೋಣ. ಕುಂಭರಾಶಿಯವರು ಈ ವಾರ ಪಾಲಿಸಬೇಕಾದ ಅತಿ ಮುಖ್ಯವಾದ ವಾರ್ನಿಂಗ್ ಏನಂದರೆ, ಯಾರದ್ದೋ ಮಾತು ಕೇಳಿ ಅಥವಾ ವದಂತಿಗಳನ್ನು ನಂಬಿ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಸುಳ್ಳು ಹರಡುವವರಿಂದ ಆದಷ್ಟು ದೂರ ಇರಿ. ಪ್ರತಿಯೊಂದನ್ನು ನೀವೇ ಖುದ್ದಾಗಿ ಪರಿಶೀಲಿಸಿ. ಆ ಥರ ಬಿದ್ದು ನಿರ್ಧಾರ ತಗೊಂಡ್ರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಫ್ಯೂಚರ್ ಪ್ಲಾನ್ ಏನಾದರೂ ಇದ್ದರೆ ಅದನ್ನು ಸೀಕ್ರೆಟ್ ಆಗಿ ಇಡಿ. ಹೌದು, ಈ ವಾರ ನಿಮ್ಮ ಮೌನವೇ ನಿಮಗೆ ಅತಿದೊಡ್ಡ ರಕ್ಷಾ ಕವಚ. ಈ ಎಚ್ಚರಿಕೆಗಳನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ವಿಶ್ಲೇಷಣೆಯು ಕೆಲವು ನಿರ್ದಿಷ್ಟ ಅದೃಷ್ಟದ ಅಂಶಗಳನ್ನು ಕೂಡ ಕೊಟ್ಟಿದೆ. ಗಾಢ ನೀಲಿ ಬಣ್ಣ 8ನೇ ಸಂಖ್ಯೆ, ಶನಿವಾರ ಮತ್ತು ಪಶ್ಚಿಮ ದಿಕ್ಕು ಇವೆಲ್ಲವೂ ಒಟ್ಟಾಗಿ ಈ ವಾರವಿಡೀ ನಿಮ್ಮ ಕಡೆಗೆ ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಸಹಾಯ ಮಾಡಲಿವೆ ಸ್ನೇಹಿತರೆ. ಕೊನೆಯದಾಗಿ 6ನೇ ವಿಭಾಗ ಸರಳ ಪರಿಹಾರ ಮತ್ತು ಮುಕ್ತಾಯ. ನೆಮ್ಮದಿ ಮತ್ತು ಯಶಸ್ಸಿಗಾಗಿ ನಾವು ಏನೆಲ್ಲ ಮಾಡಬಹುದು ಅಂತ ಈಗ ತಿಳಿಯೋಣ. ಉತ್ತಮ ಫಲಿತಾಂಶಗಳಿಗಾಗಿ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಬಹಳ ಒಳ್ಳೆಯದು. ಶನಿವಾರ ಬೆಳಗ್ಗೆ ಅಥವಾ ಸಂಜೆ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚೋದು, ಕಪ್ಪು ಎಳ್ಳನ್ನು ದಾನ ಮಾಡೋದು ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡೋದು ತುಂಬಾ ಶ್ರೇಷ್ಠ. ಇದರ ಜೊತೆಗೆ ಓಂ ಶಂ ಶನೀಶ್ವರಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಜಪಿಸುವುದು. ಈ ಚಿಕ್ಕ ಭಕ್ತಿಪೂರ್ವಕ ಕ್ರಮಗಳು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಶುಭ ಫಲಗಳನ್ನು ತರಲಿದೆ. ಈ ವಾಕ್ಯವನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳಿ. ಕಷ್ಟಗಳು ಬರೋದು ಮನುಷ್ಯರನ್ನು ವೀಕ್ ಮಾಡೋಕ್ಕಲ್ಲ, ಬದಲಿಗೆ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ. ಭಯವನ್ನು ಬಿಟ್ಟು ಬಿಡಿ, ಧೈರ್ಯವನ್ನು ಅಪ್ಕೊಳ್ಳಿ. ಪ್ರತಿಯೊಂದು ಘಟನೆಗೂ ಒಂದು ಅರ್ಥ ಇರುತ್ತೆ ಅಂತ ಈ ಮೂಲ ಪಾಠ ನಮಗೆ ನೆನಪಿಸುತ್ತೆ. ನಮ್ಮೊಳಗಿನ ಡೌಟ್ಸ್ ಎಲ್ಲ ಬಿಟ್ಟು ನಂಬಿಕೆಯಿಂದ ಮುಂದೆಡೆ ಇಟ್ಟರೆ ಹೊಸ ಎತ್ತರವನ್ನು ತಲುಪುವುದು ಅಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂತಿಮವಾಗಿ ನಿಮ್ಮೆಲ್ಲರನ್ನು ಯೋಚನೆ ಹಚ್ಚುವಂಥ ಒಂದು ಪ್ರಶ್ನೆ ಎಲ್ಲಿದೆ? ಈ ವಾರದ ಸವಾಲುಗಳನ್ನು ನೀವು ಕೇವಲ ಅಡೆತಡೆಗಳಾಗಿ ನೋಡ್ತೀರಾ ಅಥವಾ ನಿಮ್ಮ ಬಲಿಷ್ಠ ಭವಿಷ್ಯದ ಮೆಟ್ಟಿಲುಗಳಾಗಿ ಬೆಳೆಸಿಕೊಳ್ತೀರಾ? ಬ್ರಹ್ಮಾಂಡ ಒಂದು ನೀಲ ನಕ್ಷೆಯನ್ನು ಕೊಡುತ್ತೆ, ಆದರೆ ಅದರ ಮೇಲೆ ನಮ್ಮ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೋಬೇಕು ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ ಅಲ್ವಾ? ಈ ವಿಶ್ಲೇಷಣೆ ನಿಮಗೆಲ್ಲ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ, ಸಿಗೋಣ. ನೋಡಿದ್ರಲ್ಲ, ಈ 3 ದಿನಗಳಲ್ಲಿ ಯಾವ ಎಚ್ಚರಿಕೆ ಕ್ರಮಗಳನ್ನು ನೀವು ಪಾಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅಂದರೆ ಜುಲೈ 20, 21, 22 ತಾರೀಕಿನಂದು ಈ 3 ದಿನಗಳಲ್ಲಿ ಈ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಪ್ಲೀಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ನೀವಿನ್ನೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಫಸ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಹೊಸ ವಿಚಾರದೊಂದಿಗೆ ಮತ್ತೆ ಮುಂದಿನ ರಾಶಿ ಭವಿಷ್ಯದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಪ್ರತಿಯೊಬ್ಬ ಕುಂಭರಾಶಿ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.